ಎವ್ರಿವನ್, ದಿಸ್ ಇಸ್ ಸದ್ದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ಒಂದು ಸ್ಕಿನ್ ಕೇರ್ ರುಟೀನ ತೋರಿಸ್ತಾ ಇದ್ದೀನಿ. ಏನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ನಮ್ಮ ಮನೆಯಲ್ಲಿ ಸಿಗೋ ಚಿಕ್ಕ ಪುಟ್ಟ ಐಟಮ್ಗಳನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಸ್ಕಿನ್ನ ಹೇಗೆ ನಾವು ಚೆನ್ನಾಗಿ ನೋಡ್ಕೋಬೋದು, ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನಗೆ ತುಂಬಾ ಸಪೋರ್ಟ್ ಮಾಡಿ. ಕಮ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಈ ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದರೆ ಕ್ಲೆನ್ಸರ್. ಸೊ ಇಲ್ಲಿ ರಾ ಮಿಲ್ಕ್ನ ತೊಗೊಂಡಿದ್ದೀನಿ ನಾನು. ರಾ ಮಿಲ್ಕ್ ಏನಕ್ಕೆ ಹೆಲ್ಪ್ಫುಲ್ ಅಂದರೆ ಅದು ಹೈಡ್ರೇಷನ್ ಕೊಡುತ್ತೆ ನಮ್ಮ ಫೇಸಿಗೆ, ಮತ್ತು ಮಾಯ್ಶ್ಚರೈಸ್ ಮಾಡುತ್ತೆ ನಮ್ಮ ಸ್ಕಿನ್ನ, ಮತ್ತು ಆ್ಯಂಟಿ ಏಜಿಂಗ್ಗೂ ಹೆಲ್ಪ್ ಮಾಡುತ್ತೆ. ರಾ ಮಿಲ್ಕಲ್ಲಿ ವೈಟಮಿನ್ ಎ, ಡಿ ಮತ್ತು ಇ ತುಂಬಾ ಜಾಸ್ತಿ ಇದೆ. ಸೊ ಅದು ಆ್ಯಂಟಿ ಆಕ್ಸಿಡೆಂಟ್ಸ್ ಥರನೂ ಹೆಲ್ಪ್ ಮಾಡಿ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋದ್ರಿಂದ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಆ್ಯಕ್ನೆ ಫೈಟಿಂಗ್, ಆ್ಯಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾ ಏನಿದೆ ಸ್ಕಿನ್ನಲ್ಲಿ, ಸೊ ಅದನ್ನೂ ರಿಮೂವ್ ಮಾಡುತ್ತೆ. ಮತ್ತು ನಮ್ಮ ಡೆಡ್ ಸ್ಕಿನ್ ಏನಿದೆ ಸ್ಕಿನ್ ಅಲ್ಲಿ ಡೆಡ್ ಸ್ಕಿನ್ನ ರಿಮೂವ್ ಮಾಡಿ ಸೆಲ್ ಟರ್ನ್ ಓವರ್ನ ಜಾಸ್ತಿ ಮಾಡುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ನಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಇದನ್ನ ನೀವು ಹಚ್ಬಿಟ್ಟು ಸುಮ್ಮನೆ ಜಸ್ಟ್ ಕ್ಲೀನ್ ಮಾಡಿಬಿಟ್ಟು ಲೂಕ್ ವಾರ್ಮ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೋಬೇಕು. ಸೊ ಇದು ಆದಮೇಲೆ ದ ನೆಕ್ಸ್ಟ್ ಸ್ಟೆಪ್ ಇಸ್ ಎಕ್ಸ್ಫೋಲಿಯೇಷನ್. ಸೊ ಎಕ್ಸ್ಫೋಲಿಯೇಷನ್ ಅಥವಾ ಸ್ಕ್ರಬ್ಬಿಂಗ್ಗೆ ನಾವು ಮಿಲ್ಕ್ ಮತ್ತು ರೈಸ್ ಫ್ಲಾರ್ನ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ರೈಸ್ ಮತ್ತು ಮಿಲ್ಕ್ನ ತಿಕ್ ಪೀಸ್ ಥರ ಮಾಡ್ಕೋಬೇಕು ಆ್ಯಂಡ್ ಫೇಸ್ಗೆಲ್ಲ ಹಚ್ಕೊಂಡ್ಬಿಟ್ಟು ಜೆಂಟಲಾಗಿ ಸ್ಕ್ರಬ್ ಮಾಡ್ತಾ ಹೋಗಬೇಕು, ಅಥವಾ ಜೆಂಟಲಾಗಿ ನೀವು ಮಸಾಜ್ ಮಾಡ್ತಾ ಹೋಗಬೇಕು. ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಯಾಕಂದರೆ ತುಂಬಾ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ಲ, ಸೊ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಸೊ ನಮ್ಮ ರೈಸ್ ಮತ್ತು ಮಿಲ್ಕಲ್ಲಿ ಏನೆಲ್ಲ ಪ್ರಾಪರ್ಟೀಸ್ ಇದೆ ಅಂದರೆ, ರೈಸ್ ನಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಷನ್ ಅಂದರೆ ಡೆಡ್ ಸ್ಕಿನ್ಸ್ ಏನೆಲ್ಲ ಇದೆ ಅಲ್ವಾ ಅದನ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ರಾ ಮಿಲ್ಕಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಮಾಯ್ಶ್ಚರೈಸಿಂಗ್ ಏಜೆಂಟ್ ಇದೆ ಅದರಲ್ಲಿ. ಮತ್ತು ರಾ ಮಿಲ್ಕ್ ಏನಿದೆ ಲ್ಯಾಕ್ಟಿಕ್ ಆ್ಯಸಿಡಿಂದ ನಮ್ಮ ಸ್ಕಿನ್ನ ಏನು ಮಾಡುತ್ತೆ, ಬ್ರೈಟನ್ ಮಾಡುತ್ತೆ. ಮತ್ತು ಬೋತ್ ರೈಸ್ ಮತ್ತು ಮಿಲ್ಕ್ ಎರಡರಲ್ಲೂ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ. ಇದು ಏನು ಮಾಡುತ್ತೆ, ನಮ್ಮ ಇರಿಟೇಟೆಡ್ ಸ್ಕಿನ್ನ ಸೂತ್ ಮಾಡುತ್ತೆ, ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡುತ್ತೆ. ಆ್ಯಂಡ್ ಇದು ನಮ್ಮ ಆ್ಯಕ್ನೆ ಕಂಟ್ರೋಲ್ನು ಮಾಡುತ್ತೆ. ಸೊ ಇಟ್ ಈಸ್ ಅ ಬೆಸ್ಟ್ ಎಕ್ಸ್ಫೋಲಿಯೇಟರ್, ನ್ಯಾಚುರಲ್ ಎಕ್ಸ್ಫೋಲಿಯೇಟರ್. ಆ್ಯಂಡ್ ಇದು ನಿಮಗೆ ಏನು ಮನಿ ವೇಸ್ಟ್ ಮಾಡದೆ ನೀವು ನಿಮ್ಮ ಮನೇಲಿರೋ ಐಟಮ್ನನ್ನು ಯೂಸ್ ಮಾಡ್ಕೋಬೋದು. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಫೇಸ್ ಮಾಸ್ಕ್. ಸೊ ಇದಕ್ಕೆ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಟಿಕೆ ಹಲ್ದಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಹಲ್ದಿ ಇದ್ದರೆ ತುಂಬಾ ಒಳ್ಳೆಯದು, ನ್ಯಾಚುರಲ್ ಹಲ್ದಿ. ಇಲ್ಲಾಂದರೆ ಹಲ್ದಿ ಪೌಡರ್ನ ಹಾಕ್ಕೋಬೋದು. ಮತ್ತು ನಾನು ಇದಕ್ಕೆ ಮಿಲ್ಕ್ ಬದಲು ನಾನು ಇಲ್ಲಿ ಕರ್ಡ್ ಹಾಕ್ತಾಯಿದ್ದೀನಿ, ಸ್ವಲ್ಪ 2 ಸ್ಪೂನಷ್ಟು ಕರ್ಡ್ ಹಾಕ್ತಾಯಿದ್ದೀನಿ. ಮತ್ತು ನೀವು ಇದಕ್ಕೆ ರೋಸ್ ವಾಟರ್ನೂ ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ತಿಕ್ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು, ತಿಕ್ ಅಂದರೆ ತುಂಬಾ ತಿಕ್ಕಲ್ಲ, ನೀವು ಅಡ್ಜಸ್ಟ್ ಮಾಡಿ ರೋಸ್ ವಾಟರ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೊಂಡಿರಿ. ಮತ್ತು ಪೇಸ್ಟ್ನ ನೀವು ಡೈರೆಕ್ಟಾಗಿ ನೀವು ಫಸ್ಟ್ ನಿಮ್ಮ ಎಕ್ಸ್ಫೋಲಿಯೇಟರ್ನ ವಾಶ್ ಮಾಡಿಬಿಟ್ಟು ಪ್ಯಾಡ್ ಡ್ರೈ ಮಾಡಾದಮೇಲೆ ನೀವು ಫೇಸ್ಗೆಲ್ಲ ಈವನ್ ಆಗಿ ಹಚ್ಕೊಳ್ತಾ ಹೋಗಬೇಕು. ಸೊ ಎಗೇನ್ ಬೇಸನ್ ಅಥವಾ ಕಡಲೆ ಹಿಟ್ಟು ಏನಿದೆ ಇದು ಜೆಂಟಲ್ ಎಕ್ಸ್ಫೋಲಿಯೇಟರ್. ಎಗೇನ್ ನಮ್ಮ ಡೆಡ್ ಸ್ಕಿನ್ ಏನಿದೆ ಅದನ್ನ ರಿಮೂವ್ ಮಾಡುತ್ತೆ ಮತ್ತು ಸ್ಮೂತರ್ ಸ್ಕಿನ್ನ ಕೊಡುತ್ತೆ ನಮಗೆ. ಮತ್ತು ಇದು ಟರ್ಮರಿಕ್ ಏನಿದೆ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಸೊ ಅದು ಆ್ಯಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್, ಆಯಿಲ್ ಕಂಟ್ರೋಲಿಂಗ್ ಆ್ಯಂಡ್ ಕರ್ಡ್ ಏನಿದೆ ನಮಗೆ ಮಾಯ್ಶ್ಚರೈಸರ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಲಾಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂದರೆ ಫೇಸ್ ಆಯಿಲ್ನ ಯೂಸ್ ಮಾಡ್ತೀನಿ ಫೇಸ್ಗೆ. ಎನಿ ಫೇಸ್ ಆಯಿಲ್ ವಿಲ್ ವರ್ಕ್. ಆ್ಯಂಡ್ ನಾನು ಜೇಡ್ ರೋಲರ್ ಏನು ಬರುತ್ತಲ್ವ ನಮ್ಮ ಫೇಸ್ಗೆ, ಸೊ ಅದನ್ನ ಯೂಸ್ ಮಾಡಿಬಿಟ್ಟು ನಾನು ಫೇಸ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಎಗೇನ್ ಜೆಂಟಲ್ ಮಸಾಜ್ ಮಾಡಬೇಕು. ಆ್ಯಂಡ್ ಈ ಅಪ್ವರ್ಡ್ ಮೋಷನ್, ಸೊ ನೋಡ್ತಾ ಇದ್ದೀರಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ, ಅಪ್ ಆ್ಯಂಡ್ ಡೌನ್. ಸೊ ಎಲ್ಲನೂ ಅಪ್ವರ್ಡ್ಸಲ್ಲಿ ನಾವು ಅದನ್ನ ಚೆನ್ನಾಗಿ ಜೆಂಟಲಾಗಿ ಮಸಾಜ್ ಮಾಡ್ತಾ ಹೋಗ್ತಾ ಇರಬೇಕು. ಆ್ಯಂಡ್ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ನಮ್ಮ ಫೇಸ್ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಗಿವ್ ಅ ಗ್ಲೋಯಿಂಗ್ ಸ್ಕಿನ್. ಮತ್ತು ನಮ್ಮ ಪಫಿನೆಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ.
ಇದು ಬೆಟರ್ ಅಬ್ಸಾರ್ಪ್ಷನ್ ಕೊಡುತ್ತೆ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ ನಾವು ಈ ಜೇಡ್ ರೋಲರ್ ಯೂಸ್ ಮಾಡಾದ್ಮೇಲೆ ಏನೆಲ್ಲ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಲ್ವ, ಅದು ನಮ್ಮ ಸ್ಕಿನ್ಗೆ ಡೀಪರ್ ಆಗಿ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ರೆಡ್ಯೂಸ್ ಫೈನ್ ಲೈನ್ಸ್, ರಿಂಕಲ್ಸ್. ಆ್ಯಂಡ್ ಇದು ಟೆಂಪರರಿಲಿ ಅಂದರೆ ಲಾಂಗ್ ಟರ್ಮ್ ನಾವು ಯೂಸ್ ಮಾಡ್ತಾ ಹೋಗ್ತಾ ಇರಬೇಕು ಇದನ್ನು. ಮತ್ತು ಇಟ್ ವಿಲ್ ಗಿವ್ ಅ ಬ್ರೈಟರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಇಮಿಡಿಯೇಟ್ಲಿ ಇಟ್ ಗಿವ್ಸ್ ಲೈಕ್ ಅ ಪ್ಲಂಪ್ ಆ್ಯಂಡ್ ನೈಸ್ ಅಂದರೆ ಫ್ರೆಶ್ ಲುಕ್ನ ಕೊಡುತ್ತೆ. ಸೊ ಇಟ್ ಈಸ್ ವೆರಿ ನೈಸ್. ಸೊ ಇದರಿಂದ ನಾನು ನನ್ನ ಫೇಸ್ ವಾಶ್ನ ಎಂಡ್ ಮಾಡ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಮ್ಮ ಮನೇಲಿ ಸಿಗೋ ಐಟಮ್ಸ್ನ ಯೂಸ್ ಮಾಡಿ ನಾವು ಸ್ಕಿನ್ ಕೇರ್ ಮಾಡ್ಕೋಬೋದು ಅಂತ. ನೀವು ಟ್ರೈ ಮಾಡಿ ನೋಡಿ, ಏನು ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ, ಎಲ್ಲ ನ್ಯಾಚುರಲ್ That's it ಪ್ರಾಡಕ್ಟ್ಸ್. for the video. I hope you guys liked it. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಆ್ಯಂಡ್ ನನಗೆ ಆಲ್ಸೋ ಸಜೆಸ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕು ನಿಮಗೆ ಅಂತ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಬಾಯ್.